ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಸ್ವಾಗತ ಸುಸ್ವಾಗತ ಈ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ಗಾಗಿ. ಗುಡ್ ಫ್ರೈಡೇ ಅಂದರೆ ಏನು, ಗುಡ್ ಫ್ರೈಡೇಯಲ್ಲಿ ಏನೇನು ಮಾಡಬೇಕು, ಗುಡ್ ಫ್ರೈಡೆಯ ಆಚರಣೆಗಳು ಏನು ತಿಳ್ಕೊಬೇಕಾ? ಈ ವಿಡಿಯೋನ ನೋಡಿ. ಗುಡ್ ಫ್ರೈಡೆಯಲ್ಲಿ ಅನೇಕ ರೀತಿಯಾದಂಥ ಆಚರಣೆಗಳು ಮಾಡ್ತಾರೆ. ಈಗ ಆಲ್ರೆಡಿ ಕಳೆದ ವೀಡಿಯೋಸಲ್ಲಿ ನಾನು ಹೇಳಿದ್ದೆ, ಗುಡ್ ಫ್ರೈಡೆಯಲ್ಲಿ ಅನೇಕ ಸಭೆಗಳಲ್ಲಿ ಅನೇಕ ಆಚರಣೆಗಳು ಮಾಡ್ತಾರೆ ಅಂತ. ಹಾಗಾದರೆ ನಾವು ನಮ್ಮ ಸಭೆಯಲ್ಲಿ ಹೇಗೆ ಮಾಡ್ತೀವಿ ಅಂತಂದರೆ, ಯೇಸು ಸ್ವಾಮಿಯ ಜೀವನವನ್ನು ನೆನೆಸುತ್ತಾ, ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಹೇಗೆ ನಡ್ಕೊಂಡ್ಬಂದನು, ಆತನು ಹೇಗೆ ತ್ಯಾಗ ಬಲಿದಾನವನ್ನು ಮಾಡಿದನು, ಆತನ ಜೀವನ ಹೇಗಿತ್ತು ಅನ್ನೋದನ್ನು ನೆನೆಸುತ್ತಾ, ಮತ್ತು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದಂಥ 7 ಮಾತುಗಳ ಒಂದು ಅದರ ಒಂದು ಪ್ರಾಮುಖ್ಯತೆಯನ್ನು 7 ಜನ ರೆಪ್ರೆಸೆಂಟೇಟಿವ್ ಆಗಿ ಬಂದು ಅದರ ಬಗ್ಗೆ ಮಾತಾಡೋದನ್ನು ನಾವು ನೋಡ್ಬೋದು. ಒಬ್ಬೊಬ್ಬರು ತಮ್ಮ ಒಂದು ಒಪಿನಿಯನ್ಸ್ಗಳನ್ನು, ತಮ್ಮ ಒಂದು ಅಭಿಪ್ರಾಯಗಳನ್ನು ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಆ ಶಿಲ್ಬೆ ಮೇಲೆ ಆಡಿದಂಥ ಒಂದೊಂದು ಮಾತುಗಳ ಒಂದು ಒಪಿನಿಯನ್ನ ಹೇಳೋದ್ರ ಮೂಲಕ ಯೇಸು ಸ್ವಾಮಿ ಅವತ್ತು ನಮಗೋಸ್ಕರ ಮಾಡಿದಂಥ ಆ ಶುಭ ಶುಕ್ರವಾರದಂದು ಮಾಡಿದಂಥ ಒಂದು ಪ್ರಾಣ ಬಲಿದಾನವನ್ನು ನಾವು ನೆನೆಸ್ಕೊಳ್ಳೋದು ನಮ್ಮ ಸಭೆಯಲ್ಲಿ ನಾವು ಮಾಡುವಂಥದ್ದು. ಹಾಗಾದರೆ ಯೇಸು ಸ್ವಾಮಿಯನ್ನು ನಾವು ಈ ಮೂಲಕ ತಾನು ಮಾಡಿದಂಥ ರಕ್ಷಣೆ, ತಾನು ಮಾಡಿದಂಥ ತ್ಯಾಗ, ತಾನು ಮಾಡಿದಂಥ ಬಲಿ ಅರ್ಪಣೆಗಳನ್ನು, ತಾನು ಆಡಿದಂಥ ಮಾತುಗಳನ್ನು, ತಾನು ನಡೆಸಿಕೊಟ್ಟು ಬಂದಂಥ ಜೀವನವನ್ನು, ತಾನು ಹೇಗೆ ನಡ್ಕೊಂಡ್ಬಂದನೋ, ತಾನು ಹೇಗೆ ಮನುಷ್ಯರ ಒಂದು ಪಾಪಗಳನ್ನು ನಿವಾರಣೆ ಮಾಡಿದ ಅನ್ನುವಂಥದ್ದನ್ನು ಮೆಡಿಟೇಟ್ ಮಾಡೋದ್ರ ಮೂಲಕ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಶುಭ ಶುಕ್ರವಾರವನ್ನು ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ನೀವು ಹೇಗೆ ಶುಭ ಶುಕ್ರವಾರವನ್ನು ಆಚರಣೆ ಮಾಡ್ತೀರಾ ಅಂತೇಳಿ ನಮ್ಮ ಒಂದು ಈ ಯೂಟ್ಯೂಬ್ ಕಮೆಂಟ್ಸ್ ಮೂಲಕ ನೀವು ನಿಮ್ಮ ಚರ್ಚ್ನಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿ ಹೇಗೆ ನೀವು ಗುಡ್ ಫ್ರೈಡೇನ ಆಚರಣೆ ಮಾಡ್ತೀರಾ ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕಾಗಿ ನಾನು ತಿಳಿಸ್ಕೊಳ್ತೇನೆ.